ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ನಮಸ್ಕಾರ ಗೆಳೆಯರೇ. ಭಗವದ್ಗೀತೆಯ ಮುಂದಿನ ಭಾಗ. ಸ್ಥಿರಬುದ್ಧಿಯುಳ್ಳವನು, ಮೋಹವಿಲ್ಲದವನು, ಬ್ರಹ್ಮದಲ್ಲಿಯೇ ನೆಲೆಸಿರುವ ಬ್ರಹ್ಮಜ್ಞಾನಿ ಪ್ರಿಯವಾದುದನ್ನು ಪಡೆಯುವಾಗ ಹಿಗ್ಗಕೂಡದು. ನಾವು ಯಾವುದೇ ವಿಷಯವನ್ನು ಅರಿಯುವ ಮುನ್ನ ಅನುಮಾನ, ಅಪನಂಬಿಕೆ ಇದೆಲ್ಲ ಬರುವುದು ಸಹಜ. ನಂತರ ಅನುಭವದ ಮೂಲಕ ನಂಬಿಕೆ ಬಂದಾಗ ಮನಸ್ಸು ಚಂಚಲಗೊಳ್ಳುವುದಿಲ್ಲ. ಜ್ಞಾನಿಯಾದವನಿಗೆ ಪರಿಪೂರ್ಣವಾಗಿ ನಂಬಿಕೆ ಬಂದಿರುವುದರಿಂದ ಬುದ್ಧಿ ಸ್ಥಿರವಾಗಿ ಮನಸ್ಸು ಗಟ್ಟಿಯಾಗಿದೆ. ಯಾವ ಮೋಹವೂ ಆತನನ್ನು ಬಾಧಿಸುವುದಿಲ್ಲ. ಭಗವಂತನನ್ನು ಕಂಡಿರುವುದರಿಂದ ಮಿಕ್ಕ ವಿಷಯ ಹೊಲಸು ಎನಿಸಿದೆ. ಸದಾ ಭಗವಂತನ ನೆನಪಿನಲ್ಲೇ ಸಮಯವನ್ನು ಕಳೆಯುವನು. ಬ್ರಹ್ಮಾನುಭವ ಆದ ಮೇಲೆ ತಾನು ಪ್ರೀತಿಸುತ್ತಿದ್ದ ಯಾವುದೇ ವಸ್ತು ಎದುರಾದರೆ ಹಿಗ್ಗುವುದಿಲ್ಲ. ಬೇಡವಾದದ್ದು ಎದುರಾದರೂ ಬೇಸರವಾಗದು. ಯಾವುದೂ ಶಾಶ್ವತ ಅಲ್ಲ ಎಂದು ಮನದಟ್ಟಾಗಿದೆ. ಸನಾತನ ಸತ್ಯದ ಕಡೆ ಮನಸ್ಸು ವಾಲಿದೆ. ಶಬ್ದದಾದಿ ವಿಷಯದಲ್ಲಿ ಆಸಕ್ತಿ ಇಲ್ಲದವನು ತನ್ನಲ್ಲಿಯೇ ಸುಖವನ್ನು ಪಡೆಯುತ್ತಾನೆ. ಬ್ರಹ್ಮಯೋಗದಿಂದ ಕೂಡಿದ ಅವನು ಅಕ್ಷಯವಾದ ಸುಖವನ್ನು ಪಡೆಯುತ್ತಾನೆ. ಒಂದು ವಯಸ್ಸಿನಲ್ಲಿ ಹೊರಗಿನ ಆಕರ್ಷಣೆಗೆ ಮನಸ್ಸು ಸೋಲುವುದು ಸಹಜ. ದೇವರ ಮೇಲೆ ನಂಬಿಕೆ ಇದ್ದರೂ ಮನಸ್ಸು ಹೆಚ್ಚು ಕಾಲ ವಿಷಯ ವಸ್ತುಗಳ ಕಡೆಗೆ ಧುಮ್ಮಿಕೆ ಹರಿಯುವುದು. ಸಂಸಾರ ಸುಖವೆಂದೇ ಭಾವಿಸಿರುವ ಅವನಿಗೆ ದಿನಕ್ಕೊಂದು ತರಲೆ ತಾಪತ್ರೆಗಳನ್ನು ಅನುಭವಿಸಿದರೂ ಅದನ್ನು ಸಹಜವೇ ಎಂದು ಭಾವಿಸುತ್ತಾನೆ. ಒಮ್ಮೆ ಮಾಯೆಯ ಪರದೆ ಸರಿದಾಗ ತಾನೊಂದು ಬೇರೆ ಲೋಕದಲ್ಲಿ ವ್ಯವಹರಿಸುವಂತಾಗುತ್ತದೆ. ಅದುವರೆಗೆ ಕಾಮಾಸಕ್ತನಾಗಿದ್ದವನಿಗೆ ರಾಮನ ಬಯಕೆ ಮೂಡುತ್ತದೆ. ಅದುವರೆಗೆ ವೇದನೆಯನ್ನೇ ಸುಖವೆಂದು ಭಾವಿಸಿದ್ದ ಮನಸ್ಸು ರಾಮನ ಕಡೆ ತಿರುಗಿದಾಗ ರಾಮನನ್ನು ನೆನೆಯುವುದರಲ್ಲಿ ಆನಂದ ಪಡುತ್ತಾನೆ. ಹೊರಗಿನ ಸುಖ ಒಂದು ಸಿಹಿ ತಿಂಡಿಯನ್ನು ತಿಂದ ಹಾಗೆ. ಸಿಹಿ ತಿಂಡಿ ಆಸೆಯಿಂದ ತಿನ್ನುತ್ತೇವೆ. ಸ್ವಲ್ಪ ತಿಂದ ಮೇಲೆ ವಾಕರಿಕೆ ಬರುವಂತಾಗಿ ಅದರ ಕಡೆ ತಿರುಗಿ ನೋಡುವುದು ಬೇಡವೆಂದು ಅನಿಸುತ್ತದೆ. ಯಾವುದನ್ನು ಸುಖವೆಂದು ನಂಬಿದ್ದನೋ ಅದು ಬೇಡವಾಗಿ ರಾಮನೇ ಬೇಕು ಎಂದು ಮನಸ್ಸು ಬಯಸುತ್ತದೆ. ಬಯಸಿದಷ್ಟು ಬಯಕೆ ಹೆಚ್ಚುತ್ತದೆ. ಸುಖ ಅಕ್ಷಯವಾಗುವುದು. ಯಾವ ರೀತಿ ಹಂಗೂ ಇಲ್ಲದೆ ಪರಮಾತ್ಮನ ಮೂಲಕ ಬರುವ ಸುಖ ಇಂದ್ರಿಯಗಳನ್ನು ಮೀರಿ ನಿಲ್ಲುವುದು. ಕೌಂತೆಯ, ಯಾವ ಸುಖಗಳು ವಿಷಯ ಮತ್ತು ಇಂದ್ರಿಯಗಳ ಸಂಯೋಗದಿಂದ ಆಗುವುದೋ ಅವು ದುಃಖಕ್ಕೆ ಕಾರಣ. ಅವುಗಳೆಲ್ಲ ಒಂದು ಆದಿ ಮತ್ತು ಅಂತ್ಯವಿದೆ. ಜ್ಞಾನಿ ಅವುಗಳಲ್ಲಿ ರಮಿಸುವುದಿಲ್ಲ. ಇಲ್ಲಿ ಅರ್ಜುನನನ್ನು ಕೌಂತೆಯ ಎಂದು ಕೃಷ್ಣ ಕರೆಯುತ್ತಿದ್ದಾರೆ. ಅಂದರೆ ಕುಂತಿಯ ಮಗನೇ ಎಂದು ಅರ್ಥ. ಜೀವನ ಚಕ್ರದಲ್ಲಿ ನಾವು ಅವತ್ತಿನ ಸುಖವನ್ನು ಗಮನಿಸಿ ನಾವು ಆರಾಮವಾಗಿದ್ದೇವೆ ಎಂದು ಭಾವಿಸುತ್ತೇವೆ. ಆದರೆ ಇಲ್ಲಿ ಕೃಷ್ಣ ಹೇಳುವುದೇನೆಂದರೆ, ನಮ್ಮ ಮನಸ್ಸು ಮತ್ತು ಇಂದ್ರಿಯ ಸಂಬಂಧ ಉಂಟಾದಾಗ ಸುಖ ಎನ್ನುವ ಸಂವೇದನೆ ಉಂಟಾಗುವುದು. ಹೊರಗಿನಿಂದ ಕಿವಿ ಕೇಳಿಸುವುದು, ಕಾಣಿಸುವುದು, ನಾಲಿಗೆಯ ಮೂಲಕ ರುಚಿಯನ್ನು, ನಮ್ಮ ಇಂದ್ರಿಯಗಳ ಮೂಲಕ ಮನಸ್ಸಿಗೆ ತಿಳಿಯುತ್ತದೆ. ಹೊರಗಿನಿಂದ ಬರುವ ಈ ಸುಖ ದುಃಖಕ್ಕೆ ಮೂಲವಾಗುತ್ತದೆ. ಅದು ಬಲವಾಗಿ ನಂಬಿಕೆ ಅಂಟಿಕೊಂಡು ಬಿಡುತ್ತದೆ. ಬಿಡಬೇಕೆಂದರೂ ಅದು ಬಿಡದೆ ಒದ್ದಾಡಿಸುತ್ತದೆ. ಉದಾಹರಣೆಗೆ ಹೇಳಬೇಕೆಂದರೆ, ಒಬ್ಬ ಹೆಂಡ ಕುಡಿಯುವವನು ಆರಂಭದಲ್ಲಿ ರುಚಿ ನೋಡಲು ಸೇವಿಸುತ್ತಾನೆ. ಮುಂದೆ ಅದು ಬೇಕೇ ಬೇಕು ಎಂದು ಶರೀರ ಹಠ ಮಾಡುತ್ತದೆ. ಇದಕ್ಕೆ ಮನಸೋತ ಮನಸ್ಸು ನಂತರ ಅದನ್ನು ಒಪ್ಪಿಕೊಂಡು ಸ್ವೀಕರಿಸುತ್ತದೆ. ಇದರಿಂದ ತಾನು ಹಾಳಾಗಿ ತನ್ನ ಸಂಸಾರವನ್ನು ಹಾಳು ಮಾಡಿಕೊಂಡು ಬಿಡುತ್ತಾನೆ. ಕೆಟ್ಟ ಚಟವನ್ನು ಕಲಿಯುವುದು ಬೇಗ, ಆದರೆ ಅದರಿಂದ ಬಿಡುಗಡೆ ಹೊಂದುವುದು ಬಹಳ ಕಷ್ಟ. ಇದರಿಂದ ಪಶ್ಚಾತ್ತಾಪ ಪಡುವಂತಾಗುತ್ತದೆ. ಜ್ಞಾನಿ ಇದಕ್ಕೆ ತಲೆಬಾಗುವುದಿಲ್ಲ. ಇತರನ್ನು ಗಮನಿಸಿರುತ್ತಾನೆ. ಇದರಿಂದ ದುಃಖವೇ ಹೊರತು ಸುಖ ಪಡೆಯಲು ಸಾಧ್ಯವಿಲ್ಲ ಎಂದು ಗೊತ್ತಿದೆ. ಅವುಗಳೆಲ್ಲ ಒಂದು ಆದಿ ಮತ್ತು ಅಂತ್ಯವಿದೆ. ಜ್ಞಾನಿ ಇದಕ್ಕೆ ತಲೆಬಾಗುವುದಿಲ್ಲ. ಇತರರನ್ನು ಗಮನಿಸಿರುತ್ತಾನೆ. ಇದರಿಂದ ದುಃಖವೇ ಹೊರತು ಸುಖ ಪಡೆಯಲು ಸಾಧ್ಯವಿಲ್ಲ ಎಂದು ಗೊತ್ತಿದೆ. ಜ್ಞಾನಿ ಇದನ್ನು ತಿಳಿದಿದ್ದಾನೆ. ಹೊರಗಿನ ಸುಖಕ್ಕೆ ಮಾರು ಹೋಗುವುದಿಲ್ಲ. ಬುದ್ಧಿಬಲದಿಂದ ತಿಳಿದಿದ್ದಾನೆ.
ಇಂದ್ರಿಯವನ್ನು ವಿಷಯ ಸುಖಕ್ಕೆ ಅವಕಾಶ ಕೊಡುವುದಿಲ್ಲ. ಇಂದ್ರಿಯಗಳನ್ನು ಮರೆಯಲು ಭಗವಂತನ ರೂಪವನ್ನು ಕಣ್ಮುಂದೆ ತಂದುಕೊಳ್ಳುತ್ತಾನೆ. ಅವನ ನಾಮಸ್ಮರಣೆ ಮನಸ್ಸನ್ನು ಕೇಂದ್ರೀಕರಿಸುವ ಉಪಾಯವನ್ನು ಮಾಡುತ್ತಾನೆ. ತನ್ನ ಆತ್ಮಶಕ್ತಿಯನ್ನು ಹೆಚ್ಚಿಸಿಕೊಂಡು ಅದರ ಮೂಲಕ ಆನಂದದ ಬಗೆಯನ್ನು ಸವಿಯುವನು. ಅವನಿಗೆ ಈಗ ಪರಮಾತ್ಮನ ಬಗ್ಗೆ ಯಾವ ಸಂಶಯವೂ ಇಲ್ಲ. ಭವರೋಗದಿಂದ ಮುಕ್ತನಾಗಿದ್ದಾನೆ. ಶರೀರವನ್ನು ಬಿಡುವುದಕ್ಕೆ ಮುಂಚೆ ಯಾರು ಕಾಮಕ್ರೋಧಗಳಿಂದ ಉಂಟಾದ ವೇಗವನ್ನು ಸಹಿಸಿಕೊಳ್ಳಲು ಶಕ್ತನಾಗಿರುವನೋ ಅವನು ಯೋಗಿ, ಅವನೇ ಸುಖಿ. ನಮಗೆ ಮಹಾಶತ್ರು ಎಂದರೆ ಕಾಮ ಮತ್ತು ಕ್ರೋಧ. ಕಾಮ ನಮ್ಮಲ್ಲಿ ಹುಟ್ಟಿದಾಗ ಅದನ್ನು ಪಡೆಯುವ ಬಯಕೆ ನಮ್ಮಲ್ಲಿ ಹುಟ್ಟುತ್ತದೆ. ಅದನ್ನು ಪಡೆಯಲು ಮನಸ್ಸು ಬಯಸುತ್ತದೆ. ಸುಲಭವಾಗಿ ದೊರಕುವ ವಸ್ತುವಲ್ಲ. ಅದಕ್ಕಾಗಿ ನಿರಂತರ ಪ್ರಯತ್ನ ಮಾಡುತ್ತೇವೆ. ಆಗಲೂ ಸಿಗದೆ ಹೋದಾಗ ನಮ್ಮಲ್ಲಿ ಹತಾಶೆ ಕಾಣಿಸಿಕೊಳ್ಳುತ್ತದೆ. ನಮಗೆ ಆಗದವರು ನಾವು ಬಯಸಿದ ವಸ್ತುವನ್ನು ಪಡೆದಾಗ ನಮಗೆ ಸಹಿಸಲು ಸಾಧ್ಯವಾದಷ್ಟು ದುಃಖ ಉಂಟಾಗುತ್ತದೆ. ದುಃಖ ಶಮನವಾಗಲು ಆಗದವನ ಮೇಲೆ ಸೇಡು ತೀರಿಸಿಕೊಳ್ಳಲು ಬಯಕೆ ಉಂಟಾಗುತ್ತದೆ. ಕೋಪವನ್ನು ನಿಗ್ರಹಿಸಲು ಆಗದೆ ಸೇಡನ್ನು ತೀರಿಸಿಕೊಳ್ಳಲು ಬಯಸುತ್ತಾನೆ. ಇದರಿಂದ ಸಾಧಿಸಿದ್ದಾದರೂ ಏನು ಎಂದು ಅನಿಸುತ್ತದೆ. ದುರ್ಘಟನೆ ಆಗಿ ಹೋದ ಮೇಲೆ ಪಶ್ಚಾತ್ತಾಪ ಪಡುವಂತಾಗುತ್ತದೆ. ಆದರೆ ಯಾವ ಪ್ರಯೋಜನವೂ ಇಲ್ಲ. ಮಾನವನಿಗೆ ಪ್ರಾಣಿಗಳಿಗಿಂತ ಹೆಚ್ಚು ಜ್ಞಾನವನ್ನು ನೀಡಿದ್ದಾನೆ ಭಗವಂತ. ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸುವುದನ್ನು ನಾವು ತಿಳಿದುಕೊಂಡಿರಬೇಕು. ಜ್ಞಾನವಂತನಿಗೆ ಪರಿಣಾಮ ಕುರಿತು ಯೋಚಿಸುವ ಶಕ್ತಿ ಕೊಟ್ಟಿದ್ದಾನೆ. ಪಾತಾಳಕ್ಕೆ ಜಾರುವ ಮುನ್ನ ಮತ್ತೆ ತಾನು ಮೇಲೆ ಬರಲು ನನಗೆ ಸಾಧ್ಯವಾ ಎಂದು ಯೋಚಿಸಬೇಕು. ಕೋಪವನ್ನು ಚಿಕ್ಕ ವಯಸ್ಸಿನಲ್ಲಿ ನಿಯಂತ್ರಣಕ್ಕೆ ತರುವ ಪ್ರಯತ್ನವನ್ನು ಮಾಡಬೇಕು. ವಯಸ್ಸಾದ ಮೇಲೆ ಮಾಡಲು ಕಷ್ಟ. ಯೋಗಿಯಾದವನು ಇದನ್ನು ಚಿಕ್ಕ ವಯಸ್ಸಿನಲ್ಲಿ ಅಭ್ಯಾಸ ಮಾಡಿರುತ್ತಾನೆ. ವೃದ್ಧರಾಗುವುದಕ್ಕೆ ಮುಂಚೆ ಕಾರ್ಯವನ್ನು ಸಾಧಿಸಬೇಕು. ವಯಸ್ಸು ವೃದ್ಧಾಪ್ಯವನ್ನು ತಲುಪಿದಾಗ ಶರೀರದಲ್ಲಿ ಶಕ್ತಿ ಕಡಿಮೆಯಾಗುತ್ತೆ. ಹುಮ್ಮಸ್ಸು ಇರುವುದಿಲ್ಲ. ಇಂದ್ರಿಯಗಳು ವಿಷಯವಸ್ತುವಿಗೆ ಬೇಗ ಸೋಲುತ್ತದೆ. ಕಾಮವನ್ನು ತಡೆ ಹಿಡಿಯಬೇಕಾದರೆ ಇಂದ್ರಿಯಗಳನ್ನು ಅಲಕ್ಷಿಸಿ ಮನಸ್ಸನ್ನು ಭಗವಂತನ ಕಡೆ ತಿರುಗಿಸಬೇಕು. ಚಿಕ್ಕ ವಯಸ್ಸಿನಲ್ಲಿ ಇಂದ್ರಿಯಗಳು ಚುರುಕಾಗಿರುತ್ತದೆ. ಆಗ ಅದನ್ನು ನಿಗ್ರಹಿಸುವ ಪ್ರಯತ್ನ ಮಾಡಬೇಕು. ಬದುಕಿರುವಾಗ ಸಿದ್ಧಿಸಿದರೆ ಮರುಜನ್ಮದಲ್ಲಿ ಅದು ಮುಂದುವರಿಯುತ್ತದೆ. ಪ್ರಾಣಿಗಳಿಗೆ ಇಲ್ಲದ ಶಕ್ತಿ ಮಾನವನಿಗೆ ಭಗವಂತ ನೀಡಿದ್ದಾನೆ. ಯೋಗಿ ಚಿಕ್ಕ ವಯಸ್ಸಿನಲ್ಲಿಯೇ ಅಭ್ಯಾಸವನ್ನು ಮಾಡಿರುತ್ತಾನೆ. ಇದರಿಂದ ಅವನು ಪರಮಸುಖಿ. ವಿಷಯ ವಸ್ತುವಿನಲ್ಲಿ ಆಸಕ್ತಿ ಕಳೆದುಕೊಂಡಿರುವುದರಿಂದ ಮನಸ್ಸು ದೇವರ ಧ್ಯಾನದಲ್ಲಿ ನಿರತವಾಗಲು ಸಹಕಾರಿಯಾಗಿರುತ್ತದೆ. ಇದರಿಂದಾಗಿ ತನ್ನಲ್ಲಿ ಸದಾಕಾಲವೂ ಹರಿಯುತ್ತಿರುವ ಅಮೃತದ ಪಾನವನ್ನು ಸೇವಿಸಿ ಜೀವನವನ್ನು ಆನಂದಮಯವಾಗಿ ಕಳೆಯುತ್ತಿರುವನು. ಯಾರು ಅಂಥ ಸುಖಿಯಾಗಿರುವನು, ಅಂಥ ರಾಮನಾಗಿಯೂ ಅಂಥ ಜ್ಯೋತಿಯಾಗಿರುವನು, ಆ ಯೋಗಿಯು ಬ್ರಹ್ಮಭೂತನಾಗಿ ನಿರ್ವಾಣವನ್ನು ಪಡೆಯುವನು. ಭಗವದ್ಗೀತೆಯ ಮುಂದುವರಿದ ಭಾಗ ಮುಂದಿನ ದಿನಗಳಲ್ಲಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.